ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸಿಹಿ ಆ್ಯಂಡ್ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್. ಈ ವ್ಲಾಗು ಎಲ್ಲ ಮಿಕ್ಸ್ಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಒಂದು ಡೈಲಿ ಹೇಗಿರುತ್ತೆ ಅದನ್ನೆಲ್ಲ ಶೂಟ್ ಮಾಡಿಕೊಂಡೆ. ತಿಂಡಿಗೆ ಚಪಾತಿ ಮತ್ತು ಕಾಳು ಮತ್ತು ಸೊಪ್ಪಿನ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಕ್ಯಾರೆಟು ಕುಕುಂಬರ್ ಖಾಲಿ ಆಗಿತ್ತು. ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಹಾಕ್ಕೊಂಡಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅನ್ಕೋತೀನಿ. ಮತ್ತು ಅದೆಲ್ಲ ಆದಮೇಲೆ ಇನ್ನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ನಿನ್ನೆ ಆಯಿಲಿಂಗ್ ಮಾಡಿ ಆದಮೇಲೆ ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡ್ತೀನಲ್ಲ, ಸೊ ಒಂದು ಟೋನರ್ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಆ ಟೋನರ್ನ ಸ್ಪ್ರೇ ಬಾಟಲಲ್ಲಿ ಹಾಕಿ ಒಂದು ಸ್ವಲ್ಪ ಕೂದಲಿಗೆ ಅಂದರೆ ಸ್ಕ್ಯಾಲ್ಪಿಗೆ ಹಾಕಿ ಮಸಾಜ್ ಮಾಡೋದಿತ್ತು. ಈ ಒಂದು ಹೇರ್ ಟೋನರ್ ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದು ನಂದು ವೀಕ್ಲಿ ಸೀರೀಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅಂದರೆ ಮಂತ್ಲಿ 3 ಮಂತ್ಸ್ ಚಾಲೆಂಜ್ ತೊಗೊಂಡು ಮಂತ್ಲಿ ಅಂದರೆ ವೀಕ್ಲಿ ಒಂದೊಂದು ವಿಡಿಯೋ ಹಾಕಬೇಕು ಅಂತ ನಾನು ಹೇಳಿದ್ನಲ್ಲ, ಆ ಒಂದು ವ್ಲಾಗಲ್ಲಿ ಈ ಒಂದು ಟೋನರ್ ರೆಸಿಪಿನ ಅಂದರೆ ಒಂದು ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅನ್ನೋದನ್ನು ತೋರಿಸ್ತೀನಿ. ಈಗ ಅದನ್ನು ಏನು ಮಾಡಿಕೊಂಡೆ, ಅದನ್ನು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಫುಲ್ ನನ್ನ ಸ್ಕ್ಯಾಲ್ಪಿಗೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ. ಈ ಒಂದು ಟೋನರ್ 2 ಬಾಟಲ್ ಅಷ್ಟಾಗುತ್ತೆ. ನಾವು ಒಂದು ಸಲ ಮಾಡಿಕೊಂಡ್ರೆ ವಾರದಲ್ಲಿ 2 ಸಲ ಅಂದರೆ 2 ವೀಕ್ ನಾವು ಯೂಸ್ ಮಾಡ್ಬೋದು. ವಿತ್ ರೆಫ್ರಿಜರೇಟರ್ ಅಂದರೆ ಫ್ರಿಡ್ಜಲ್ಲಿಟ್ಟು ನಾವು ಯೂಸ್ ಮಾಡ್ಬೋದು 2 ವೀಕು. ಯಾವುದೇ ರೀತಿ ಹಾಳಾಗಲ್ಲ ಇದು ನಾವು ಫ್ರಿಡ್ಜಲ್ಲಿಟ್ಟರೆ. ಬಟ್ ಹೊರಗಡೆ ಇಡ್ತೀವಂದರೆ ನನ್ನ ಪ್ರಕಾರ ಒಂದು 4 ದಿನ 5 ದಿನ ಬರ್ಬೋದು ಅಷ್ಟೇ, ಜಾಸ್ತಿ ದಿನ ಬರಲ್ಲ. ಅದು ಸ್ವಲ್ಪ ಸ್ಮೆಲ್ ಥರ ಬರ್ಬೋದು. ಹಾಗಾಗಿ ಫ್ರಿಡ್ಜ್ ಇರೋರು ಆರಾಮಾಗಿ ಯೂಸ್ ಮಾಡಿಕೊಂಡು 2 ತಿಂಗಳವರೆಗೂ ನಾವು ಯೂಸ್ ಮಾಡ್ಬೋದು. ಇದೇ ಟೋನರ್ ಅಂತಲ್ಲ, ಎಲ್ಲ ಥರ ಟೋನರ್, ರೋಸ್ಮೇರಿ ವಾಟರ್, ಇನ್ನೂ ತುಂಬ ಥರ ರೈಸ್ ವಾಟರ್ ಎಲ್ಲ ಬರುತ್ತಲ್ಲ, ಯಾರಿಗೆ ಯಾವ್ದು ಯೂಸ್ ಅನಿಸುತ್ತೋ ಅದನ್ನು ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ವಿಡಿಯೋ ಶೂಟ್ ಮಾಡಿಕೊಂಡೆ ಸ್ವಲ್ಪ ಫುಲ್ಲು ನನ್ನ ಆಯಿಲಿ ಏನಿತ್ತು ಅದಕ್ಕೆ ಇದು ಪಾರ್ಟಿಷಿಯನ್ ಮಾಡಿಕೊಂಡು ನಾನಿಲ್ಲಿ ಟೋನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ, ಜಸ್ಟ್ ಕೈ ಬೆರಳನ್ನೇ ಯೂಸ್ ಮಾಡಿಕೊಂಡು ಪಾರ್ಟಿಷಿಯನ್ ಅಂದರೆ ಭಾಗ ಮಾಡಿ ಅದಕ್ಕೆ ನಾನು ಸ್ಪ್ರೇ ಮಾಡಿಕೊಂಡು ಹಾಗೆ ಬೆರಳುಗಳಿಂದನೇ ಮಸಾಜ್ ಕೊಡ್ತಾ ಇದ್ದೀನಿ. ಈಗ ಎಲ್ಲ ಹೇರಿಗೆ ಹಚ್ಚಿದ್ದಾಯಿತು. ಇನ್ನೂ ಸ್ವಲ್ಪ ಉಳಿದಿದೆ. ಅಂದರೆ ಹೇಳಿದ್ನಲ್ಲ, ಒಂದು ಸಲ ನಾವು 1 ಬಾಟಲ್ ಫುಲ್ ಆದರೆ 2 ಟೈಮ್ ಯೂಸ್ ಮಾಡ್ಬೋದು. ಎಲ್ಲ ಹಚ್ಚಿದ ಮೇಲೆ ಸ್ವಲ್ಪ ಕೆಲಸ ಇರುತ್ತಲ್ಲ, ಹಾಗೆ ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ನಾವು ಬಿಡಬೇಕು. ಹಾಗಾಗಿ ನಾನಿವಾಗ ಒಂದು ಹೇರ್ ಸ್ಟೈಲ್ನ ಮಾಡ್ಕೋತಾ ಇದ್ದೀನಿ ಕ್ವಿಕ್ಕಾಗಿ. ಆ ಕಡೆ ಈ ಕಡೆ ಸ್ವಲ್ಪ ಕೂದಲನ್ನ ತೊಗೊಂಡು ಅದನ್ನು ಸ್ವಲ್ಪ ಮಡಚಿ ಹಿಂದೆಗಡೆ ಬನ್ ಥರ ಹೇರ್ ಸ್ಟೈಲ್ ಮಾಡ್ಕೋತಾ ಇದ್ದೀನಿ. ಇನ್ನು ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ID ಲಿಂಕ್ ಕೇಳಿದ್ರ. ನಾನು ಎಲ್ಲ ವೀಡಿಯೋದಲ್ಲೂ ಅಟ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಯಾವುದಾದ್ರು ಒಂದೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಅಥವಾ ಹೊಸ ವ್ಯೂವರ್ಸ್ ನೋಡಿದ್ರು ಅವರಿಗೆ ಸಿಕ್ಕಿರುತ್ತೆ ಲಿಂಕು, ಬಾಕಿಯವರಿಗೆ ಲಿಂಕ್ ಸಿಕ್ಕಿರಲ್ಲ. ಆ್ಯಂಡ್ ಈ ಒಂದು ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ. ಮೇ ಬಿ ಯಾರು ಕೇಳಿರ್ತಾರೋ ಅವರು ವಿಸಿಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತ ಅಂದರೆ, ಸಾರಿ, ನಾನು ಜಾಸ್ತಿ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ. ಸ್ವಲ್ಪ ಅಷ್ಟೇ ನನ್ನಿಂದ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರೋದು. ಅದು ಮಾಡಿ ಇಟ್ಕೊಂಡಿರ್ತೀನಿ, ನಂತರ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ 1 ವೀಕ್ ಮೇಲೆ ಆಗೋಗಿರುತ್ತೆ. ಕೆಲವೊಂದು ವೀಡಿಯೋ ಆವತ್ತಿನ ದಿನವೇ ಶೂಟ್ ಮಾಡಿ ನೆಕ್ಸ್ಟ್ ಡೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕೆಲವೊಂದಷ್ಟು ವೀಡಿಯೋ ಇವತ್ತು ಶೂಟ್ ಮಾಡಿ ಇನ್ನೊಂದು 4-5 ದಿನ ಆದಮೇಲೆ ಪೋಸ್ಟ್ ಮಾಡೋ ಅಂಥ ಪರಿಸ್ಥಿತಿ ಬಂದಿದೆ. ಬಟ್ ಇಟ್ಸ್ ಓಕೆ, ಇದೆಲ್ಲ ನಮ್ಮ ಪ್ರಾಬ್ಲಮ್ಮು. ನಿಮ್ಮ ಪ್ರಾಬ್ಲಮ್ ಏನಿಲ್ಲ. ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೊತಾ ಮುಂದೆ ಹೋಗಬೇಕು.
ಇದೆಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ನಮ್ಮ ಮನೆ ಕೆಲಸ, ನನ್ನ ಪಾಪು ನೋಡ್ಕೊಳ್ಳೋ ಕೆಲಸ, ಅವನಿಗೆ ಸ್ನಾನ ಮಾಡಿಸೋ ಕೆಲಸ ಎಲ್ಲವೂ ಇರುತ್ತೆ. ಅದೆಲ್ಲವೂ ಕೂಡ ಈ ಗ್ಯಾಪಲ್ಲೇ ಮಾಡ್ಕೋತೀವಿ. ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ಕ್ಯಾಮ್ರಾ ತೊಗೊಬಂದು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ನನ್ನ ಫ್ರೀ ಟೈಮ್ ಅಂದರೆ ನನ್ನ ಪಾಪು ಮಲಗಿರ್ಬೇಕಾದ್ರೆ ಅಥವಾ ಅವನು ಹೊರಗಡೆ ಎಲ್ಲರೂ ಆಟ ಆಡೋಕ್ಕೆ ಯಾರಾದರೂ ಕರ್ಕೊಂಡು ಹೋಗಿದ್ದಾಗ ಅಷ್ಟೇ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋದು. ಎಲ್ಲ ಟೈಮಲ್ಲೂ ಫೋನ್ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಇದ್ರ ಮಧ್ಯದಲ್ಲಿ ಒಂದು 2-3 ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡಿದ್ನಲ್ಲ, ಅದನ್ನು ತಿಂತಾಯಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ದಿನ ಒಂದೊಂದು ತಿಂದರೆ, ಅಂದರೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ ಅಂತಲೇ ಹೇಳಿ ನಾನು ಸ್ಮಾಲ್ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ಓಕೆ, ತಿನ್ಬೋದು. ಅದೇ 2-3 ಜಾಸ್ತಿ ಆದರೆ ಒಂಥರ ಅನಿಸುತ್ತೆ. ಬಟ್ ನಾನು ಒಂದು ಅಥವಾ 2 ತಿಂತೀನಿ. ಇದು ಆಫ್ಟರ್ ಹೇರ್ ವಾಶ್ ಗೆಟ್ ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಡ್ರೆಸ್ ನಾನು ಮೀಶೋದಲ್ಲಿ ಬೈ ಮಾಡಿತ್ತು. ಇದ್ರದ್ದು ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಜಸ್ಟ್ 180 ರುಪೀಸ್ ಈ ಒಂದು ಟಾಪ್ ಪ್ರೈಸ್. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಬರೀ 180 ರುಪೀಸ್. ಆ್ಯಂಡ್ ಈಗ ಏನೋ ಸಮಥಿಂಗ್ 200 ರೂಪಾಯಿ ಆಗಿರ್ಬೋದೇನೋ. ನಾನು ತೊಗೋಬೇಕಾದ್ರೆ ಸೇಲ್ ನಡೀತಾ ಇತ್ತು, ಆವಾಗ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈನಿಂಗ್ ಇಲ್ಲ, ಅದೊಂದು ಬೇಜಾರು. ನಾವು ಲೈನಿಂಗ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಬೆಟರ್ ಇರುತ್ತೆ. ಆ್ಯಂಡ್ ಈ ಒಂದು ಇಯರಿಂಗ್ಸ್ ನಾನು ಗೋಲ್ಡ್ ಶಾಪಿಂಗ್ ಬ್ಲಾಗ್ ಅಂತ ಹೇಳಿದೆ, ಅದು ಕೂಡ ಹಾಕಲಿಲ್ಲ, ಆವಾಗ ತೊಗೊಂಡಿದ್ದು. ಸೈಡ್ ಓಲೆಗಂತ ತೊಗೊಂಡೆ. ಬಟ್ ನಾನು ಸೈಡ್ ಓಲೆ ಆಲ್ರೆಡಿ ಚುಚ್ಚಿಸಿ ಅದನ್ನು ಮತ್ತೆ ಬಿಟ್ಬಿಟ್ಟಿದ್ದೆ. ಈಗ ಮತ್ತೆ ಅದನ್ನು ಚುಚ್ಚಿಸ್ಬೇಕು. ಬಟ್ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿ ನಾನು ಕೆಳಗಡೆನೇ ವಿಯರ್ ಮಾಡ್ತಾಯಿದ್ದೀನಿ. ನನಗೆ ಸಣ್ಣ ಈ ಥರ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳೋದಕ್ಕೆ ಇಷ್ಟ. ಇನ್ನು ಮೂಗ್ಬಟ್ ಥರ ಬರುತ್ತಲ್ಲ, ಅದನ್ನು ಕೂಡ ನಾನು ನನ್ನ ಆಫೀಸ್ ಟೈಮಲ್ಲಿ, ನನ್ನ ಕಾಲೇಜ್ ಟೈಮಲ್ಲಿ ಹಾಕ್ತಾಯಿದ್ದೆ. ತುಂಬ ಅಂದರೆ ತುಂಬ ಎಲಿಗೆಂಟ್ ಆ್ಯಂಡ್ ಕ್ಯೂಟಾಗಿ ಕಾಣೋದು. ನೀವು ನೋಡ್ತಾ ಇರ್ಬೋದು, ಹಾರ್ಟ್ ಶೇಪಲ್ಲಿದೆ ಆ ಒಂದು ಸೈಡ್ ಓಲೆ. ಅದನ್ನು ಹಾಕ್ಕೊಂಡು ಈ ಒಂದು ಡ್ರೆಸ್ನ ವಿಯರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಈ ಡ್ರೆಸ್ ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇಷ್ಟೇ ಈ ಒಂದು ವಿಡಿಯೋ ಪೂರ್ತಿ ಶೂಟ್ ಮಾಡೋ ಅಷ್ಟರಲ್ಲಿ ಇಷ್ಟೇ ವಿಡಿಯೋ ನಾನು ಒಂದಿನದಲ್ಲಿ ಶೂಟ್ ಮಾಡೋಕ್ಕಾಗಿದ್ದು. ಬೆಳಗ್ಗೆ ತಿಂಡಿ ಮತ್ತು ಹೇರ್ ಟೋನರು, ನಂತರ ಹೇರ್ ವಾಶು, ಅದ್ರ ಮಧ್ಯದಲ್ಲೆಲ್ಲ ನಾನು ಗ್ಯಾಪ್ ಕೊಟ್ಟೆ. ಅದಾದಮೇಲೆ ಇದು ಸಂಜೆ ಆಗೋಗಿತ್ತು. ನಾನು ಇಲ್ಲಿ ಸ್ವಲ್ಪ ಬಟರ್ ಮಿಲ್ಕ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಮಜ್ಜಿಗೆ ನಮ್ಮ ಮನೇಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ಮಜ್ಜಿಗೆ ಮಾಡಿ ಇಟ್ಬಿಟ್ಟಿರ್ತೀವಿ, ಇಲ್ಲಾಂದರೆ ಮೊಸರು ಮಾತ್ರ ಸ್ಟಾಕ್ ಇರುತ್ತೆ. ಬೇಕು ಅಂದಾಗ ಈ ಥರ ಬಟರ್ ಮಿಲ್ಕ್ ಮಾಡಿಕೊಂಡು ಅಥವಾ ಮಸ್ಕ್ ಮಿಲನ್ ಜ್ಯೂಸು ಅಥವಾ ಲೆಮನ್ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇರ್ತೀವಿ. ಸೊ ಇದು ಆಲ್ರೆಡಿ ಇದು ಎಷ್ಟು ಗಂಟೆ ಆಗಿತ್ತು, ಒಂದು 4:15 ಹತ್ತತ್ರ 5 ಗಂಟೆ ಆಗಿತ್ತು ನಾನು ಈ ವಿಡಿಯೋ ಶೂಟ್ ಮಾಡಿಕೊಂಡಾಗ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ ಟೋನರ್ನ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ನಂತರ ಸಂಜೆ ನಾನು ಮತ್ತು ನನ್ನ ಹಸ್ಬೆಂಡ್ ಶಾಪಿಂಗ್ ಹೋದೋ ಹೊರಗಡೆ. ಸ್ವಲ್ಪ ಮನೆಗೆ ಐಟಮ್ ತೊಗೊಳೋದಿತ್ತು. ಆ್ಯಂಡ್ ಆ ಟೋನರ್ ಮಾತ್ರ ತುಂಬ ಚೆನ್ನಾಗಿ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಅದ್ರದ್ದು ಡೀಟೇಲ್ಸ್ ನಾನು ಕಮಿಂಗ್ ಡೇಸ್ ವೀಡಿಯೋಸಲ್ಲಿ ಹಾಕ್ತೀನಿ. ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್. ಮೇ ಬಿ ನಿಮ್ಗೆ ಇಷ್ಟ ಆಗಿರ್ಬೋದೇನೋ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬೇಕು